ನಾನೇ ಸರ್ ನಮಸ್ಕಾರ ಬ್ರದರ್ ಸರ್. ಫಾರೆಸ್ಟ್ ಆಫೀಸರ್ಗೆ ನಾನೇ ಫೋನ್ ಮಾಡಿದ್ದು. ನಾನು APL ರಂಗನಾಥ್ ಅಂತ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಸಂಘಟನೆಗೆ ಸೇರಿದವನು. ಈ ತರ ಮರ ಕಟಾವ್ ಮಾಡಿರ್ತಕ್ಕಂಥದ್ದಕ್ಕೆ ಏನಾದ್ರೂ ಅನುಮತಿ ಕೊಟ್ಟಿದ್ದೀರಾ? ಇಲ್ಲ ಸರ್, ಕೊಟ್ಟಿಲ್ಲ ಸರ್. ಸರ್ ಇದು ಸುಮಾರು 50 ವರ್ಷದ ಮರ ಇದು. ಹೌದು ಸರ್. ಅಲ್ಲಿ ನೋಡಿ, ಅಲ್ಲಿ ಒಂದು 50 ವರ್ಷದ ಮರ. ಹೌದು ಸರ್. ಇದು ಬುದ್ಧ ವಿಹಾರ. ಈ ವಿಹಾರ ಬಂದು ಬುದ್ಧರ ಪುಣ್ಯ ಸ್ಥಳ ಇದು. ಇಲ್ಲಿ KGF ಅಲ್ಲಿ ಇರ್ತಕ್ಕಂಥ ನಮ್ಮಂತ ಬೌದ್ಧರು ಇಲ್ಲಿ ಬಂದು ಪ್ರೇಯರ್ ಮಾಡ್ತಕ್ಕಂಥ ಜಾಗ ಇದು. ಈ ಜಾಗದಲ್ಲಿ ಅಂದವಾಗಿರ್ಲಿ ಅಂತೇಳಿ ಈ ಮರಗಳನ್ನ ಆ ಕಾಲದಲ್ಲಿ ಇರ್ತಕ್ಕಂಥ ನಮ್ಮ ಮುತ್ತಾತವರು ಇದನ್ನ ಉಳಿದಾರೆ ಇಲ್ಲಿ. ಈಗ ಯಾವುದೇ ಅನುಮತಿ ಪಡೆದ ಇದನ್ನ ಯಾಕೆ ಕಟಾವ್ ಮಾಡಿರೋ, ಯಾವ ಉದ್ದೇಶಕ್ಕಾಗ ಕಟಾವ್ ಮಾಡಿರೋದು ಒಂದ್ ಕಡೆ ಇರ್ಲಿ, ಇದು ಈ ಮರವನ್ನ ಕಟಾವ್ ಮಾಡ ನಿಮ್ಮ ಹತ್ರ ಅಧಿಕಾರ ಅನುಮತಿಯನ್ನ ಪಡೆದಿದ್ದಾರಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹತ್ರ? ಇಲ್ಲ ಸರ್, ಇಲ್ಲ ಸರ್. ಮತ್ತೆ ಇವ್ರ ಮೇಲೆ ಏನ್ ಕ್ರಮ ತಗೊಳ್ತಿರ್ತಾವ? ನಾವು ನಮ್ಮ ಆಫೀಸರ್ಗೆ ಇದು ಮಾಡ್ತೀವಿ. ಸರಿ, ಅವರು ಮಾಡ್ತಾರೆ. ಇದು ಖಂಡಿತವಾಗಿ ಇದ್ರ ಮೇಲೆ ಆಕ್ಷನ್ ಆಗ್ಬೇಕು. ಆಯ್ತು ಸರ್. ಮರ ಅಂತಕ್ಕಂಥದ್ದು ಒಬ್ಬ ಮನುಷ್ಯನಿಗೆ ಎಷ್ಟು ಪ್ರಾಣ ಮುಖ್ಯನೋ ಅಷ್ಟು ಈ ದೇಶದ ಮರಗಳಿಗೆ ಮುಖ್ಯತ್ವ ಇದೆ. ಹೌದು ಸರ್, ಹೌದು ಸರ್. ಮನುಷ್ಯನು ಬೇರೆ, ಮರ ಬೇರೆ ಇಲ್ಲ ಸರ್. ಹಂಗಾಗಿ ಈ ಮರವನ್ನ 1, 2, 3 ನೋಡಿ ಎಷ್ಟೆಷ್ಟು ದಪ್ಪ ಮರಗಳು ಇವೆಲ್ಲ. ಅಲ್ಲ, ಕಂಬಗಳ ಮೇಲೆ ಬೀಳ್ತಕ್ಕಂತ ಮರ ಆರಾಮಾಗಿದೆ, ಅಲ್ಲೇ ಇದೆ ಮೇಲ್ಗಡೆ. ಅದನ್ನ ಕಟಾವ್ ಮಾಡ್ಲಿಲ್ಲ. ಇಲ್ಲಿ ಕಂಬ ಎಲ್ಲಿ ಇದೆ? ಈ ಮರ ಇದು ಎಲ್ಲಿದೆ? ಇಲ್ಲಿ ಕಟಾವ್ ಮಾಡಿದ್ವಿ. ಇಲ್ಲಿ ಕಂಬ ಇದೆಯಾ? ಇಲ್ಲ ಸರ್. ಮರವನ್ನ ಕಟಾವ್ ಮಾಡ್ಬೇಕಾದ್ರೆ ಸರ್ಕಾರದಲ್ಲಿ ಒಂದು ನಿಯಮ ಇದೆ, ರೂಲ್ಸ್ ಇದೆ. ಆ ರೂಲ್ಸ್ ಅನ್ನ ವೈಲೆನ್ಸ್ ಆಗಿದೆ. ಇಲ್ಲಿ ಯಾರು ವೈಲೆನ್ಸ್ ಮಾಡಿದಾರೋ ಅವ್ರ ಮೇಲೆ ಸೂಕ್ತ ಕ್ರಮಕ್ಕೆ ನಿಮ್ಮ ಡಿಪಾರ್ಟ್ಮೆಂಟ್ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿದ್ರೆ ಖಂಡಿತ ಇದ್ರ ಮೇಲೆ ಉಗ್ರ ಹೋರಾಟವನ್ನ ದಲಿತ ಸಂಘರ್ಷ ಸಮಿತಿ ಹಮ್ಮಿಕೊಳ್ಳುತ್ತದೆ. ಇವತ್ತು ಇದನ್ನ ಕಟಾವ್ ಮಾಡ್ತಾರೆ, ನಾಳೆ ಅಲ್ಲಿ ಇರ್ತಕ್ಕಂಥದ್ದು ಪವಿತ್ರ ಬುದ್ಧನ ಮರ. ಅದು ಬುದ್ಧಗಯಾಯಿಂದ ತಂದಿರ್ತಕ್ಕಂಥ ಒಂದು ಗಿಡ. ಅದು ಅದನ್ನ ಕಟಾವ್ ಮಾಡಿಬಿಟ್ರೆ ನಾವು ಬೌದ್ಧರಾಗಿರ್ತೀವಿ, ಬುದ್ಧನನ್ನ ಫಾಲೋ ಅಪ್ ಮಾಡ್ತಕ್ಕಂಥವ್ರು ನಾವು. ಮತ್ತೆ ಈ ಇಷ್ಟು ಅನ್ಯಾಯಗಳು ನಡೆದ್ರೆ ಇದನ್ನ ಕೇಳೋರ ಮಾಡೋರು ಯಾರು ಇಲ್ವಾ? ಇದಕ್ಕೆ ಯಾರು ಗೊತ್ತಿಲ್ಲ. ನಾನು ಆಂಡ್ರಸನ್ ಪೇಟೆ ಹೋಗಿ ಬರ್ತಾ ಇರುವಾಗ ನೋಡ, ನಾ ಬರುವಾಗೆಲ್ಲ ಇಲ್ಲಿ ಬುದ್ಧ ವಿಹಾರ ಇರೋದ್ರಿಂದ ಕೈ ಮುಗಿದು ಹೋಗ್ತಕ್ಕಂಥವ್ನು ನಾನು. ಸೊ ಅಂತ ಸಂದರ್ಭದಲ್ಲಿ ನೋಡಿದ್ರೆ ಮರಗಳನ್ನ ಕಟಾವು ಮಾಡೋದು ನನಗೆ ಒಟ್ಟು ಉಳಿದೋಯ್ತು. ನಾನು ದಕ್ಷಿಣ ಇಲ್ಲಿ ಇರ್ತಕ್ಕಂಥ ಏನು ಫಾರೆಸ್ಟ್ ಅಧಿಕಾರಿಗಳಿಗೆ ನಾನು ಮಾಹಿತಿ ಕೊಟ್ಟ, ಫೋನ್ ಮಾಡಿ ಹೇಳಿದಕ್ಕೆ ಇವರನ್ನ ಕಳಿಸಿದ್ದಾರೆ. ಮುಂದಕ್ಕೆ ಏನ್ ಕ್ರಮ ಕೈಗೊಳ್ತಾರ ಅಂತಕ್ಕಂಥದ್ದನ್ನು ಕಾದು ನೋಡ್ಬೇಕು. ಈ ಮರಗಳನ್ನ ಕಟಾವು ಮಾಡೋದ್ರ ಮೇಲೆ ಕ್ರಿಮಿನಲ್ ಕೇಸನ್ನ ದಾಖಲಾತಿ ಮಾಡಬೇಕು. ಇಲ್ಲದ ಹೋದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫೀಸ್ ಮುಂದ್ಗಡೆ ನಮ್ಮ ಸಂಘಟನೆ ವತಿಯಿಂದ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ತೀವಿ ನಾವು. ಇದಂತೂ ಗ್ಯಾರಂಟಿ. ಅದು ನಂಬರ್ ಹಾಕ್ಬಿಟ್ಟು ನಾಳೆ ಇದು ಮಾಡ್ತಾರೆ, ಸೀಸ್ ಮಾಡ್ತೀರಾ? ಇದನ್ನ ಸೀಸ್ ಮಾಡ್ತಾರೆ. ಈ ಮರಗಳನ್ನ ಸೀಸ್ ಮಾಡ್ತೀರಿ? ಅವ್ರಿಗೆ ಬಿಟ್ಟಿದ್ವಿ ಸರ್, ನಮ್ಮ ಆಫೀಸರ್ಗಳು ಮಾಡ್ತಾರೆ ಅವರು. ಅಲ್ಲಲ್ಲ, ಒಂದು ಮರ ಕಟಾವು ಮಾಡಿದ್ರೆ, ಅನುಮತಿ ಇಲ್ಲದೆ ಕಟಾವು ಮಾಡಿದ್ರೆ ಅದ್ರ ಮೇಲೆ ಕ್ರಮ ಆಗೇ ಆಗುತ್ತಲ್ಲ? ಆಗುತ್ತೆ ಸರ್. ಓಕೆ ಸರಿ. ಹೌದು ಸರ್. ಬಂಧುಗಳೇ, ಇವತ್ತು ನಾವು ಆಂಡ್ರಸನ್ ಪೇಟ್ ಕಡೆ ಹೋಗಿ ಬರುತ್ತಾ ಇರುವಾಗ ಇಲ್ಲಿ ಇರ್ತಕ್ಕಂಥ ಬುದ್ಧ ವಿಹಾರನ್ನ ನೋಡಿ, ಬುದ್ಧನ ಮೂರ್ತಿಯನ್ನ ನೋಡಿ ಕೈ ಮುಗಿದು ಹೋಗ್ತಕ್ಕಂಥದ್ದು ನಮ್ಮ ಅಭ್ಯಾಸ. ಹಂಗಾಗಿ ಅದೇ ರೀತಿ ಇವತ್ತಿನ ದಿನ ನಾನು ಆಂಡ್ರಸನ್ ಪೇಟ್ ಕಡೆ ಹೋಗಿ ಬರ್ತಾ ಇರುವಾಗ ಕೈ ಮುಗಿಯೋಣ ಅಂತೇಳಿ ಗಾಡಿಯನ್ನು ನಿಲ್ಲಿಸಿ ನೋಡಿದ್ರೆ ಈ ಬುದ್ಧ ವಿಹಾರದಲ್ಲಿ ಒಳಗೆ ಇರ್ತಕ್ಕಂಥ ದೊಡ್ಡ ಮರಗಳು, ನಾನು ಸುಮಾರು 40 ವರ್ಷದಿಂದ ನೋಡ್ತಕ್ಕಂಥ ಬುದ್ಧ ವಿಹಾರ ಇದು. ಇದ್ರ ಒಳಗೆ ದೊಡ್ಡ ದೊಡ್ಡ ಮರಗಳು ಇರ್ತಾ ಇತ್ತು. ಈ ಮರಗಳನ್ನ ಕಟಾವು ಮಾಡೋದನ್ನ ನೋಡಿ ನನಗೆ ಮನಸ್ಸು ನೋವಾಗಿ ದಕ್ಷಿಣ ನಾನು ಇಲ್ಲಿ ಇರ್ತಕ್ಕಂಥ ನಮ್ಮ ತಾಲೂಕಿನ ಫಾರೆಸ್ಟ್ ಅಧಿಕಾರಿಗಳಿಗೆ ನಾನು ಫೋನ್ ಮುಖಾಂತರ ವಿಚಾರವನ್ನ ಮುಟ್ಟಿಸಿದಾಗ ಅವ್ರು ಹೇಳಿದ್ರು, ಇದು ನಮಗೆ ನಾವು ಯಾವುದೋ ಇದಕ್ಕೆ ಅನುಮತಿಯನ್ನ ಕೊಟ್ಟಿಲ್ಲ, ನನಗೆ ಫೋಟೋವನ್ನ ಕಳಿಸಿ, ವಿಡಿಯೋವನ್ನ ಕಳಿಸಿ ಅಂತ ಹೇಳಿದ್ರು. ಅದೇ ರೀತಿ ನಾನು ವಿಡಿಯೋ ಮತ್ತು ಫೋಟೋಗಳನ್ನ ಹಿಡಿದು ನಮ್ಮ ಫಾರೆಸ್ಟ್ ಅಧಿಕಾರಿಗಳಿಗೆ ನಾನು ವರ್ಗಾವಣೆ ಮಾಡಿದಾಗ ಅವರು ಇಬ್ಬರನ್ನ ಕಳಿಸಿದ್ದಾರೆ. ಇಬ್ಬರನ್ನ ಕಳಿಸಿ ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಇಬ್ರು ಕೆಲಸಗಾರರು ಬಂದು ಇಲ್ಲಿ ಆ ಮರಗಳಿಗೆ ನಂಬರ್ ಹಾಕ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಂಬರ್ ಹಾಕಿ ಅದನ್ನ ಮುಟ್ಕೊಳ್ಳಾಕ್ತಾರಂತೆ. ಮತ್ತೆ ಮುಟ್ಕೊಳ್ಳಾಕಿ ಮುಂದಿನ ಕ್ರಮಗಳನ್ನ ಕೈಗೊಳ್ತೀವಿ ಅಂತ ಹೇಳ್ತಾರೆ. ಇಲ್ಲಿ ಆಗಿರ್ತಕ್ಕಂಥ ಅನ್ಯಾಯ ಅತಿ ದೊಡ್ಡ ಅನ್ಯಾಯ. ಇಲ್ಲಿ ಪಕ್ಕದಲ್ಲೇ ನಮ್ಮ ಬುದ್ಧ ಗಯಾದಲ್ಲಿ ಪವಿತ್ರ ಮರ
ಬುದ್ಧಗಯ, ಬುದ್ಧನ ಜ್ಞಾನ ಬಂದಿರತಕ್ಕಂತ ಒಂದು ಜಾಗ. ಆ ಜಾಗದಲ್ಲಿ ಅಲ್ಲಿ ಬುದ್ಧನ ಕೂತು ಅಲ್ಲಿ ಧ್ಯಾನ ಮಾಡಿದ್ರು. ಆ ಮರದ ಬೀಜದಿಂದ ಇಲ್ಲಿ ತಂದು ಸೀಡ್ಸ್ ಅನ್ನ ತಂದು ಅದನ್ನ ಗಿಡವಾಗಿ ಇಟ್ಟು ಇಲ್ಲಿ ಮರ ಆಗಿರ್ತಕ್ಕಂಥದ್ದು. ಈ ಮರ ನಾಳೆ ಈ ಮರಗಳನ್ನ ಕಟ್ ಮಾಡ್ತಕ್ಕಂಥ ಆ ಮರವನ್ನ ಕಟ್ ಮಾಡಲ್ಲ ಅಂತ ಹೇಳಿ ಏನು ಗ್ಯಾರಂಟಿ ಇದೆಯಾ ಅಂತ ನಮಗೊಂದು ಅನುಮಾನ ಬರ್ತಾ ಇದೆ. ಹಂಗಾಗಿ ಈ ಜಾಗ ಶ್ರೀಲಂಕಾ ಬೌದ್ಧರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಜಾಗ. ಇದರ ಮೂಲ ಬಂದು ನಮ್ಮ ಶ್ರೀಲಂಕಾ ಬೌದ್ಧ ಸಂಘಟನೆಗಳಿಗೆ ಸಂಬಂಧಪಟ್ಟಿರೋದ್ರಿಂದ ಇಲ್ಲಿ ಯಾರು ಕೂಡ ಇದಕ್ಕೆ ಸಂಬಂಧಪಟ್ಟವರು ಇಲ್ಲದೆ ಇರತಕ್ಕಂಥದನ್ನ ನೋಡಿ ಇಲ್ಲಿರ್ತಕ್ಕಂಥ ಕೆಲವರು ಈ ಮರಗಳನ್ನ ಕಟಾವು ಮಾಡಿದ್ದಾರೆ. ಇದಕ್ಕೆ ಟ್ರಸ್ಟಿಗಳಿದ್ದಾರೆ. ಒಬ್ಬ ಟ್ರಸ್ಟಿಗೆ ನಾನು ಫೋನ್ ಮಾಡಿ ಹೇಳಿದ್ದೀನಿ. ಆ ಟ್ರಸ್ಟಿ ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ಮುಂದಿನ ದಿನಗಳಲ್ಲಿ ಈ ಜಾಗವನ್ನ ಭದ್ರಿಸಿ ಬೌದ್ಧರಿಗೆ ಇದೊಂದು ಪುಣ್ಯ ಸ್ಥಳವಾಗಿ ಮಾಡಿಕೊಡ್ಬೇಕು. ಇಲ್ಲಿರ್ತಕ್ಕಂಥ ಸರ್ಕಾರ ಮತ್ತು ಅಧಿಕಾರಿಗಳಂತ ಮನವಿ ಮಾಡಿಕೊಂಡು ಯಾರು ಈ ಮರಗಳನ್ನ ಕಟ್ ಮಾಡಿದ್ದಾರೆ ಅವ್ರ ಮೇಲೆ ಸೂಕ್ತ ಕ್ರಮ ತಗೋಬೇಕು. ವಿಶೇಷವಾಗಿ ಇಲ್ಲಿ ಇಲ್ಲಿ ಬುದ್ಧ ಪೂರ್ಣಿಮಾ ಮತ್ತು ಬುದ್ಧ ಕಾರ್ಯಕ್ರಮಗಳು ಇಲ್ಲಿ ನಡೆದಾಗ ಈ ಪೋಲ್ನಲ್ಲಿನೇ ಬುದ್ಧ ಪಂಚಶೀಲ ಧ್ವಜವನ್ನು ನಾವು ಆರಿಸಿ ಅದಕ್ಕೆ ನಮಸ್ಕಾರ ಮಾಡ್ತಾ ಇದ್ದೀವಿ. ಈ ಪೋಲನ್ನು ಹೊಡೆದಾಕಿದ್ದಾರೆ. ಯಾವ ಉದ್ದೇಶಕ್ಕಾಗಿ ಮರಗಳನ್ನು ಬಿದ್ದು ಅದು ಹೊಡೆದೋ ಇಲ್ಲ ಹಂಗೆ ಹೊಡೆದೋಯ್ತು ಅಂತ ಗೊತ್ತಿಲ್ಲ. ಇದು ನನಗೆ ಗೊತ್ತಾಗಿ ವಿಚಾರ ನಾನು ಬಂದಿದ್ದೀನಿ. ಇನ್ನು ಮುಂದೆ ಈ KGF ಅಲ್ಲಿ ಇರ್ತಕ್ಕಂಥ ಬೌದ್ಧರನ್ನ ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಬೌದ್ಧ ಉಪಾಸಕರುಗಳನ್ನ ಒಗ್ಗೂಡಿಸಿ ಖಂಡಿತ ಇದ್ರ ಪರವಾಗಿ ಒಂದು ದೊಡ್ಡ ಹೋರಾಟವನ್ನ ನಾವು ಹಮ್ಮಿಕೊಳ್ಳಕ ಪ್ರಯತ್ನಗಳನ್ನ ಮಾಡ್ತೀವಿ. ಅದಕ್ಕೆ ಅವಕಾಶ ಕೊಡದೆ ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಇದ್ರ ಮೇಲೆ ಸೂಕ್ತ ಕ್ರಮ ತಗೋಬೇಕಂತ ಹೇಳಿ ನನ್ನ ಮನವಿ. ಜೈ ಭೀಮ್, ಜೈ ಬುದ್ಧ ಭಾರತ್. कई को कट करे ये स्वामी जी? वो बिल्डिंग ऊपर आ गया, वो उधर क्या करा, वो में गंग होता सब। नहीं साहब, वो करंट पोल का ऊपर जा रहा. ये क्या किधर हो जा रहा है? ये ट्री को कई कट करना सेंटर में रहा तो क्या डिस्टर्ब है क्या? इधर क्या तभी बिल्डिंग बनता क्या? प्रोग्राम करता क्या? वो कई को कट करना अगर बोले तो परमिशन लेना नहीं गवर्नमेंट से, फॉरेस्ट डिपार्टमेंट का परमिशन लेना. कौन कट करे ऐसा? ये स्वामी जी का नाम क्या? चंदीमा स्वामी जी ये कट करे क्या? वो आके किसे बोले चंदीमा स्वामी जी? नंबर के पास बोला, जैसे 4-5 आदमी आया था उनके साथ. अच्छा, कौन करे तभी वो फाल्ट इच्छे कानून बाहर वो कौन कट करे तो भी गवर्नमेंट से परमिशन लेको, फॉरेस्ट डिपार्टमेंट से परमिशन लेको कट करना. ये क्या भी ट्रैफिक डिस्टर्ब नहीं इधर. वो करंट का प्रॉब्लम रहे तो उधर कट करना. हाँ, वो साइड में करो ना. नहीं, इधर एक बिल्डिंग में किधर है भैया? किधर है बिल्डिंग है? अच्छा, वो उधर ऊपर कट करना, नीचे कहीं कट करे. वो कट करना नहीं पड़ेगा. ऊपर क्या तभी ज्यादा हो गया तो ऊपर कट करना, नीचे कहीं को कट कर. ये ಬಳಕನಕ ಇನ್ನ ಬೆಳೆಸಕ್ಕೆ ಏನ್ ಹೇಳ್ತಾರೆ ಇದನ್ನ ಹಿಂದಿಯಲ್ಲಿ? ಜಾಡು ಪಾಲನೆ ಕಮ್ ಸೆ ಕಮ್ 50 साल 50 ವರ್ಷ ಕಾಲ ಇದನ್ನ ಬೆಳೆಸಕ್ಕಾಗುತ್ತದೆ. ಒಂದೇ ದಿನದಲ್ಲಿ ಇದನ್ನ ಕೊಯ್ದಿದ್ದಾರೆ ಅಂತ ಹೇಳಿದ್ರೆ ಒಂದು ಪ್ರಾಣ ಹೋಗಿದಂಗೆ ನನಗೆ ನೋವಾಗ್ತಾ ಇದೆ. जो झाड़ मई लगाया था उतना बड़ा है, वो कट करिया तो क्या भी प्रॉब्लम नहीं भैया. ये कितना बड़ा है, ये कैसा करिया कट करिया परमिशन ले तो कट करने से अच्छा है. यार फोन करना और पैसे अच्छी ना ஒரு பீஸ்க்கு மார்க் போடுவாங்க அவங்க.